ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಳೆ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಮಾಡೋದು ತುಂಬಾ ಈಸಿ ಇದೆ. ಕಡಿಮೆ ಸಮಯದಲ್ಲಿ ಬೇಗನೆ ನಾವು ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಮಾಡ್ಕೊಳ್ಬೋದು. ಈ ಉಪ್ಪಿನಕಾಯಿ ಮಾಡಿದ್ಮೇಲೆ ಒಂದು ವಾರದವರೆಗೂ ನೀವು ಇದನ್ನು ಟೇಸ್ಟ್ ಮಾಡ್ಬೋದು. ಏನೂ ಆಗೋದಿಲ್ಲ ಇದಕ್ಕೆ ಒಂದು ವಾರದವರೆಗೂ. ಮತ್ತು ಸಡನ್ನಾಗಿ ಉಪ್ಪಿನಕಾಯಿ ತಿನ್ನಬೇಕು ಅಂತ ಅನಿಸಿದ್ರೆ ಈ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ತುಂಬ ಬೇಗನೆ ರೆಡಿ ಆಗುತ್ತೆ. ಹಾಗಾದರೆ ಬನ್ನಿ ಎಳೆ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 3 ಎಳೆ ಮಾವಿನಕಾಯಿನ ತೊಗೊಂಡಿದ್ದೀನಿ. ಇವಾಗ ಇದನ್ನ ಒಂದು ಬೌಲಲ್ಲಿ ಹಾಕಿ ನಾವು ಇದಕ್ಕೆ ತಣ್ಣೀರನ್ನ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನಾವು ಯಾವುದೇ ಉಪ್ಪಿನಕಾಯಿ ಮಾಡಬೇಕು ಅಂದರೆ ಮೊದಲು ಅದನ್ನು ಸ್ವಚ್ಛವಾಗಿ ತೊಳೆದು ಆಮೇಲೆ ನಾವು ಉಪ್ಪಿನಕಾಯಿನ ಮಾಡ್ಕೋಬೇಕು. ಇವಾಗ ಒಂದು ವೈಟ್ ಬಟ್ಟೆ ತಗೊಂಡು ಇದರಲ್ಲಿ ಮಾವಿನಕಾಯಿನ ಇಟ್ಟು ಇದನ್ನ ಸರಿಯಾಗಿ ಒರೆಸ್ಕೊಳ್ಬೇಕು. ಉಪ್ಪಿನಕಾಯಿ ಹಾಕಬೇಕು ಅಂದರೆ ಮಾವಿನಕಾಯಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು. ಪೂರ್ತಿಯಾಗಿ ನೀರನ್ನ ರಿಮೂವ್ ಮಾಡಬೇಕು. ನೀರಿದ್ರೆ ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮತ್ತು ಬೇಗನೆ ಕೆಟ್ಟು ಹೋಗ್ಬಿಡುತ್ತೆ ನೀರಿರೋದ್ರಿಂದ. ಅದಕ್ಕೋಸ್ಕರ ಚೆನ್ನಾಗಿ ಒರೆಸಿ ಪೂರ್ತಿಯಾಗಿ ನೀರನ್ನ ಹೋಗಿಸ್ಬೇಕು. ಇವಾಗ ನಾನು ಮಾವಿನಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ದಪ್ಪ ಸೈಜ್ ಬೇಕಾದರೆ ದಪ್ಪಾಗಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ತುಂಬಾ ಸುಲಭ ಇದೆ. ಎಳೆ ಮಾವಿನಕಾಯಿ ಇರೋದ್ರಿಂದ ಒಂದು ವಾರದವರೆಗೂ ಇಟ್ಟು ನಾವು ತಿನ್ಬೋದು. ಇದಕ್ಕೆ ಏನೂ ಆಗೋದಿಲ್ಲ. ಸಡನ್ ಆಗಿ ನಮಗೆ ಉಪ್ಪಿನಕಾಯಿ ತಿನ್ನಬೇಕು ಅಂತ ಅನಿಸುತ್ತೆ, ಆವಾಗ ಈ ರೀತಿಯಾಗಿ ನೀವು ಉಪ್ಪಿನಕಾಯಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಿಮಗೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇವಾಗ ಎಲ್ಲಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಾಗಿದೆ. ಈಗ ಒಂದು ಬೌಲಲ್ಲಿ ನಾವು ಕಟ್ ಮಾಡಿರುವಂತಹ ಮಾವಿನಕಾಯಿ ಪೀಸ್ಗಳನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿಗೆ ಉಪ್ಪನ್ನ ಜಾಸ್ತಿನೇ ಬೇಕಾಗುತ್ತೆ, ಅದಕ್ಕೆ ಉಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕಿ ನಾನಿಲ್ಲಿ 4ರಿಂದ 5 ಸ್ಪೂನು ಉಪ್ಪನ್ನ ಹಾಕಿದ್ದೀನಿ. 2 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಖಾರ ಏನಾದರೂ ಬೇಕಾದರೆ ನೀವು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಬೋದು. ಮತ್ತು 1 ಸ್ಪೂನ್ ಅರಿಶಿನ ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ಳೋಣ. ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆನ ಹಾಕಿ ಫ್ರೈ ಮಾಡ್ಕೋಬೇಕು. ಮತ್ತು ಬೆಳ್ಳುಳ್ಳಿ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಕೂಡ ಫ್ರೈ ಮಾಡ್ಕೋಬೇಡಿ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ನಾನಿಲ್ಲಿ ಒಗ್ಗರಣೆನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ತುಂಬ ಕಾಯಿಸ್ಬೇಡಿ. ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕ್ಬೇಕಂದ್ರೆ ಎಣ್ಣೆನ ಸ್ವಲ್ಪ ಕಾಯಿಸಿ ಇದರಲ್ಲಿ ಒಗ್ಗರಣೆನ ಕೊಡಬೇಕು. ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ರಿಗೂ ಇಷ್ಟವಾಗುವ ಹುಳಿ ಮತ್ತು ಖಾರವಾಗಿರುವ ಟೇಸ್ಟಿಯಾಗಿರುವ ಎಳೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡ್ಬೋದು. ಮತ್ತು ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋ ಮತ್ತೆ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.